ಫೈನಲ್ ಬಂದ ಆರಂಭ 2 ಲಕ್ಷ ಜನರಿಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟು ಬಂದ 2 ಬಲಾಢ್ಯ ತಂಡಗಳು. ಗ್ರೀನ್ ಆರ್ಮಿ ವಿರುದ್ಧ ಆರಂಭಿಕ ಹಂತದಲ್ಲಿ 7 ಅಂಕದ ಸಂಪಾದನೆಯೊಂದಿಗೆ ತಂಡದ ಖಾತೆಯನ್ನು ಆರಂಭಿಸತಕ್ಕಂಥ ಗ್ರೀನ್ ಆರ್ಮಿ ತಂಡದ ಪ್ರೊ ಕಬಡ್ಡಿಯ ತಾರೆ ಮಿಲನ ಡಿವೈಪಾಟಿ ಪುಣೆ ತಂಡದ ಚಾಲೆಂಜ್ ಆಟಗಾರ ಜೆರ್ಸಿ ನಂಬರ್ 9ರಲ್ಲಿ ಕರೆತಕ್ಕಂಥ ಆಟಗಾರ. ಎಲ್ಲರಿಗೆ 3 ಅಂಕಗಳ ಮುನ್ನಡೆಯಲ್ಲಿ ಉತ್ತಮ ಪ್ರಾರಂಭವನ್ನು ಕಾಣ್ತಾ ಇದೆ ಗ್ರೀನ್ ಆರ್ಮಿ ತಂಡ. ಮತ್ತೊಮ್ಮೆ ಅಂಕಿ ಶರವೇಗದ ಆಟಗಾರ ಒಂದು ರೋಚಕವಾದಂತಹ ಆರಂಭಗೊಂಡಿರುವಂತಹ ಪಂದ್ಯ ಅಭೂತಪೂರ್ವ ಜನಸಾಗರದಲ್ಲಿ ಮೂಡಿ ಬಂದಿರುವಂತಹ ರಜತ ಮಹೋತ್ಸವ ಅಂತ್ಯಗೊಳ್ತಾ ಇದೆ. ಮತ್ತೊಮ್ಮೆ ಆರ್ಥಿಕ ಇವಾಗ ಪುಣೆ ತಂಡದ ಚಾಲಕದ ಆಟಗಾರ ತಂಡದ ಖಾತೆಯನ್ನು ಆರಂಭಿಸಲಿಕ್ಕೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಒಂದೊಂದರ ಸಂಭಾವನೆಯೊಂದಿಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. 3-1 1-3ರಲ್ಲಿ ಆರಂಭವಾಗ್ತಾ ಇರ್ತಕ್ಕಂಥ ಪಂದ್ಯ. ಮತ್ತೆ ಗ್ರೀನ್ ಆರ್ಮಿಯ ಪರವಾಗಿ 14 ಫೈನಲ್ ಕೇಳಲು ಕಾರಣವಾದಂತಹ ಏಕೈಕ ರೈಡರ್ ಮತ್ತೆ ಏನಾದರೂ ಚಮಕ್ ಮಾಡ್ತಾರ. ಒಂದು ಆಂಕಲ್ ಆಡುವಂತ ಸಂದರ್ಭವಾಗಿ ಪಂಜಾಬ್ ಎಲ್ಲ ಅದೊಂದು ಉತ್ತಮ ರೀತಿಯಾದ ಡೆಕೋರೇಷನ್ ಬಿಡಿಸಿಕೊಂಡಿರುವಂತಹ ಕೈಗೊಂಡ ಮಾಲೀಕರಾಗಿರುವಂತಹ ಶಾಸನ ಕುಕ್ಕಳಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಬೆಳ್ಳಿ ಮಟ್ಟದ ಸರ್ಕಾರಿ ಬ್ಯಾಂಕ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಟೂರ್ನಮೆಂಟ್ ನಲ್ಲಿ ಉತ್ತಮವಾದಂತಹ ಆರಂಭ ಸಿಕ್ಕಿದೆ. 2 ತಂಡಕ್ಕೂ ಸಹ 2-3ರಲ್ಲಿ ಪಂದ್ಯ ಸಾಗ್ತಾ ಇದೆ. ಇದರೊಂದಿಗೆ 4-2ರಲ್ಲಿ ಪಂದ್ಯ. ಆದರೆ ಪಂದ್ಯಾವಳಿಯ ಕೂಡ ಯಾವುದೇ ಕೂಡ ಅರ್ಥಪೂರ್ಣವೇ ಆಗಲಿದೆ. ಪಂದ್ಯಾವಳಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡಿರುವಂತಹ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಕಬಡ್ಡಿ ಆಫೀಸರ್ ಸಂಸ್ಥೆಯ ಕೇಂದ್ರ ಮಂಡಳಿಯ ಸರ್ವ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಬೆಳಿಗ್ಗೆ ಮಟ್ಟದ ಸರ್ಕಾರಿ ಬ್ಯಾಂಕ್ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತೊಮ್ಮೆ ಆರಂಭಿಕ ಹಂತದಲ್ಲಿ ಈ ಬಾರಿ ಬಂಧನ ಆಗ್ತಾ ಇದ್ದಾರೆ. ಬೋನಸ್ ಹೋಗ್ತಾ ಇದ್ದಾರೆ. 5-3ರಲ್ಲಿ ಪಂದ್ಯ. ಆರಂಭಿಕ ಹಂತದಲ್ಲಿ 7 ಅಂಕದ ಮುನ್ನಡೆಯೊಂದಿಗೆ ಗ್ರೀನ್ ಆರ್ಮಿ ಮತ್ತೊಮ್ಮೆ ಮಿಲನ್ ಸೀಸನ್ 12ರಲ್ಲಿ MRP ಕೆಟಗರಿಯಲ್ಲಿ ಪ್ರೊ ಕಬಡ್ಡಿಯ ಆಯ್ಕೆಯಾಗಿರುವಂತಹ ಕಾಲ. ಆದರೆ ಇಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಲಾಗ್ತಾ ಇಲ್ಲ. ಡಿವೈ ಪಾಟೀಲ್ ಪುಣೆ ತಂಡ ಅತ್ಯುತ್ತಮವಾದಂತಹ ಡಿಫೆನ್ಸ್ ಅನ್ನು ಹೊಂದಿರತಕ್ಕಂಥ ತಂಡ. ಅದರಲ್ಲಿ ಪಾಯಿಂಟ್ ಅಂತ ಹೇಳೋದು ತುಂಬಾ ಕಷ್ಟಕರವಾಗಿರುತ್ತೆ. 5-4ರ ಪಂದ್ಯ ಸಾಗ್ತಾ ಇದೆ. ಫೈನಲ್ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಕೇವಲ 2 ದಿವಸಗಳಿದ್ದಾರೆ. ತೀರ್ಪುಗಾರರಾಗಿ ಅರುಣ್ ಕುಮಾರ್ ಸರ್ ಅವರು ಮತ್ತು ಪರಸು ಮುತ್ತೂರ್ ಸರ್ ಅವರು ಇದ್ದಾರೆ. ಸ್ಕೋರರ್ ಆಗಿ ಎಲ್ಲಪ್ಪ ಬಗ್ಗೆ ಸಲ್ಲಿಸಿದ ಶಫೀಕ್ ನಾಮದಾರ್ ಸರ್ ಅವರು. ಅರ್ಜಿನಲ್ ಸ್ಕೋರರ್ ಆಗಿ ಡಿವೈ ಪಾಟೀಲ್ ಬದಿಯಲ್ಲಿ ಪರಸು ಬೆಂಗಳೂರು ಸಲ್ಲಿಸಿದ ಗ್ರೀನ್ ಆರ್ಮಿ ಬದಿಯಲ್ಲಿ KR ಕಂಬಳಿ ಸರ್ ಅವರು ಅನುಭವಿ ನಿರ್ಣಾಯಕ ವರ್ಗದಲ್ಲಿ ಮತ ಫೈನಲ್ ಪಂದ್ಯ ಸಾಗಿ ಬರ್ತಾ ಇದೆ. ಅಂಕಿ ಮತ್ತೊಮ್ಮೆ ಗಾಂಧಿ ಭಾಗದಲ್ಲಿ 5-4ರ ಪಂದ್ಯ ಮೂಲತಃ ಹರಿಯಾಣ ಮೂಲದ ಆಟಗಾರ ಗ್ರೀನ್ ಆರ್ಮಿ ಫೈನಲ್ ಪಂದ್ಯ ಅಂದ್ರೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದೆ. 2 ತಂಡ ಡಿವೈ ಪಾಟೀಲ್ ಹಾಗೂ ಗ್ರೀನ್ ಆರ್ಮಿ. 5-5 ಸಮಬಲದ ಹೋರಾಟದೊಂದಿಗೆ ಪಂದ್ಯ ಮತ್ತೊಮ್ಮೆ ಗಾಂಧಿ ಭಾಗದಲ್ಲಿ 5 ಜನ ಆಟಗಾರ ನಡುವೆ ನಾನು ನೋಡಬೇಕಿದೆ. ಡಿಫೆನ್ಸ್ ಅನ್ನ ಚೆಕ್ ಮಾಡುವುದರೊಂದಿಗೆ ಒಂದು ಬಂಧಿತವಾದಂತಹ ಡೈವಿಂಗ್ ಕ್ಯಾಚ್ ಮಾಡ್ತಾ ಇದೆ. ಸರಿಯಾದ ಸಮಯಕ್ಕೆ ಆಟಗಾರರ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ. ಅಮರವರ ಉತ್ತಮ ಡಬಲ್ ಆಂಗಲ್ಗೆ ಬಲಿಯಾಗ್ತಾ ಇದ್ದಾರೆ. ಜೆರ್ಸಿ ನಂಬರ್ 11 ಡಿವೈ ಪಾಟೀಲ್ನ ರೈಡರ್. ಇದೀಗ ಮತ್ತೊಮ್ಮೆ
ಇದೀಗ ಮತ್ತೊಮ್ಮೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ತಮ್ಮ ಆಟವನ್ನ. ಪಂದ್ಯ 6-5ರಲ್ಲಿ ಸಾಗ್ತಾ ಇದೆ. ಹ್ಯಾಂಡ್ ಟಚ್ ಮಾಡುವಂತ ಯತ್ನ ಸ್ವಲ್ಪ ಇಂಜುರಿ ಇಂದ ಬರ್ತಾ ಇರುವಂತೆ ಕಾಣಿಸ್ತಾ ಇದೆ. ಹಂಗಾಗಿ ಉಪಸಮಿತಿಯನ್ನ ಕಾಣ್ತಾ ಇದ್ದಾರೆ. ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತ ಎಲ್ಲ ನಮ್ಮ ಕಬಡ್ಡಿ ಅಭಿಮಾನಿಗಳಿಗೂ ಕೂಡ ಬೆಳಗ್ಗೆ ಪಟ್ಟಣ ಸರ್ಕಾರಿ ಬ್ಯಾಂಕ್ ವತಿಯಿಂದ ಮತ್ತು ಬೆಳಗ್ಗೆ ಪಟ್ಟಣ ಸರ್ಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ SR ಪಾಟೀಲ್ ಸರ್ ಅವರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮೊದಲನೇ ಧನ್ಯವಾದಗಳನ್ನು ಅರ್ಪಿಸೋಣ. ಅವರ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ತಾವುಗಳು ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಯೊಂದಿಗೆ ತಮಗೆ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆಯೇ ಮೋಟಾರ್ ಸೈಕಲ್ ಮೇಲೆ ಬಂದಂತವರು ದಯವಿಟ್ಟು ಹೆಲ್ಮೆಟ್ ಅನ್ನ ಬಳಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ವಿ. 6-5ರ ಮಧ್ಯ ಸಾಗ್ತಾ ಇದೆ. ಮಧ್ಯಾಹ್ನ ಮುಗಿದ ನಂತರ ತಾವೆಲ್ಲರೂ ಕೂಡ ನಿಧಾನವಾಗಿ ಸಾಗಿ ಇದೀಗ ಮುಗಿದವರಿಂದ ಬರ್ತಾ ಇದೆ ಒಂದು ಸೂಪರ್ ರೈಡ್ ರೀತಿಯಲ್ಲಿ ಉತ್ತಮ ಡಿಫೆನ್ಸ್ ಇಂದ ತಪ್ಪಿಸಿಕೊಂಡು 1 ಅಂಕವನ್ನು ತಮಗೆ ಹಾಕಿಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ 2 ಅಂಕದ ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ ಗ್ರೀನ್ ಆರ್ಮಿ ತಂಡ. 7-5ರಲ್ಲಿ ಪಂದ್ಯ 7-5ರೊಂದಿಗೆ ಮಧ್ಯ ಸಾಗ್ತಾ ಇದೆ. 7 ಅಂಕದ ಮುನ್ನಡೆಯೊಂದಿಗೆ ಪ್ರಯತ್ನ ಮೀಟರ್ 15 ಆದರೂ ಕೂಡ ಮುಟ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಬಲಿಷ್ಠವಾದ ಡಿಫೆನ್ಸಿವ್ ಆಗಲಿಲ್ಲ. ಪಾರಲು ಅಷ್ಟು ಸುಲಭ ಅಲ್ಲ. ಈಗ ಮತ್ತೊಮ್ಮೆ ಜರ್ಸಿ ನಂಬರ್ 4 ಪದೇ ರೈಡಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಉತ್ತಮವಾದಂತಹ ರೈಡರ್ ಪಂದ್ಯದ ಉದ್ದಕ್ಕೂ ಕೂಡ ತಂಡದ ಪರವಾಗಿ ಆಡಿ ಗೆಲುವಿನತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ಹೌದು ಎಷ್ಟು ಅಂಕಗಳಂತ ಕಾಯ್ಕೊಳ್ಬೇಕಾಗುತ್ತೆ. 1-2 ಅಂಕಗಳು ದೊರೀತಾ ಇದೆ. ಇದರೊಂದಿಗೆ ಮತ್ತಷ್ಟು ಅಂಕದ ಅಂತರವನ್ನು ಕಾಯ್ಕೊಳ್ತಾ ಇದೆ ಗ್ರೀನ್ ಆರ್ಮಿ ತಂಡ. ಫಸ್ಟ್ ಆಫ್ ದ ಮೊದಲ ಟೈಮ್ ಔಟ್ DY ಪಾಟೀಲ್ ಪುಣೆ ತಂಡ 5 ಅಂಕಗಳ ಮುನ್ನಡೆಯಲ್ಲಿ ಕಂಡುಕೊಳ್ತಾ ಇದ್ದಾರೆ ಗ್ರೀನ್ ಆರ್ಮಿ. ಅವರ ಆರ್ಭಟಕ್ಕೆ DY ಪಾಟೀಲ್ ನಡಕಿ ಹೋಗ್ತಾ ಇದೆ. ಕೊನೆಯ ರೈಡರ್ ಮಾತ್ರ ಉಳಿಸುವುದಿದೆ. ಕೊನೆಯ ಆಟಗಾರ DY ಪಾಟೀಲ್ ಪರವಾಗಿ 10-5 ಮಧ್ಯೆ ಸಾಗ್ತಾ ಇದೆ. 5 ಅಂಕದ ಮುನ್ನಡ ಮತ್ತೊಮ್ಮೆ ದಾಳಿ ಮಧ್ಯದಲ್ಲಿ ಒಂದು ಬಲಿಷ್ಠವಾದಂತಹ ಟ್ಯಾಕಲ್ ಬರ್ತಾ ಇದೆ. ಇದ್ರ ಜೊತೆಗೆ ಒಂದು ಲೋನ್ ಅಂಕದ ಸಂಪಾದನೆಯೊಂದಿಗೆ ಗ್ರೀನ್ ಆರ್ಮಿ ತಂಡ ಮುಂದೆ ಸಾಗ್ತಾ ಇದೆ. 13-6 ಮೊದಲ ಆಟದ ಮೊದಲನೆಯ ಲೋನವನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ ಗ್ರೀನ್ ಆರ್ಮಿ ತಂಡ. ಮೇಘನವರು ಮಾಡಿದಂತ ಒಂದು ಅದ್ಭುತ ಚಮತ್ಕಾರಕ್ಕೆ ಒಂದು ಲೋನವನ್ನು ಸುಲಭವಾಗಿ ತರುತ್ತಾ ಇದ್ದಾರೆ ಗ್ರೀನ್ ಆರ್ಮಿ. ಇದರೊಂದಿಗೆ 13-6ರಲ್ಲಿ ಪಂದ್ಯ ಆರಂಭವನ್ನು ಮಧ್ಯ ಆರಂಭದೊಂದಿಗೆ ಮತ್ತೊಂದು ಅಂಕಿ ಡಿಸೆಂಬರ್ 2ರಲ್ಲಿ ಗುರುತಿಸಿರುವಂತಹ ಆಟ ಕಾಲ್ತರುವ ನಿರೀಕ್ಷೆಯಲ್ಲಿ 13-6ರೊಂದಿಗೆ ಪಂದ್ಯ ಉತ್ತಮವಾದಂತಹ ಆರಂಭವನ್ನು ಕಂಡುಕೊಂಡಿರುವಂತಹ ಆಟ. ಚೆಕ್ ಮಾಡೋದ್ರೊಂದಿಗೆ DY ಪಾಟೀಲ್ ಅವರ ಪರವಾಗಿ ಮತ್ತೊಮ್ಮೆ ಸ್ಟಾರ್ ಆಟಗಾರರಿಗೆ ಬಂದಿದ್ದು ಬಂದ ಕ್ಷಣಾರ್ಧದಲ್ಲೇ ಗ್ರೀನ್ ಆರ್ಮಿ ತಂಡದ ತೆಗೆಗೆ ಬಲಿಯಾಗ್ತಾ ಇದ್ದಾರೆ. ಇದರೊಂದಿಗೆ ಮತ್ತೊಂದು ಅಂಕವನ್ನು ತಂದುಕೊಳ್ತಾ ಇದ್ದಾರೆ ಗ್ರೀನ್ ಆರ್ಮಿ ತಂಡ. 14-6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಮಿಲನ್ ಅವರು ರೈಡ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬೋನಸ್ ಅನ್ನು ಮಾಡುವಂತ ಯತ್ನ ಮೊದಲ ಹಂತದಲ್ಲಿ 8 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಗ್ರೀನ್ ಆರ್ಮಿ ತಂಡ. ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಜರ್ಸಿ ನಂಬರ್ 4 ಮಿಲನ್ ಅವರ ಅದ್ಭುತವಾದಂತಹ ರೈಡಿಂಗ್ ನ ಪ್ರದರ್ಶನದಿಂದ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ ಗ್ರೀನ್ ಆರ್ಮಿ ತಂಡ. ಜಂಪಿತು ಆದ್ರೂ ಕೂಡ ವಿಫಲವನ್ನ ಕಾಣ್ತಾ ಇದ್ದಾರೆ. ಭಾಗದಲ್ಲಿ ಇಬ್ಬರು ಕಬಡ್ಡಿ ಆಡ್ತಾರೆ. ಫೈನಲ್ ತಂಡದ ಪರವಾಗಿ ಈ ಬಾರಿ ಮೈದಾನ ಸಮೀಪಿಸ್ತಾ ಇದ್ದಾರೆ. 2 ಅಂಕದ ಸಂಪಾದನೆಯೊಂದಿಗೆ ಗ್ರೀನ್ ಆರ್ಮಿ ತಂಡ ಮತ್ತಷ್ಟು ಪಾದಕರಿಗೆ ಆಗ್ತಾ ಇದೆ. 17-6ರ ಮಧ್ಯ ಪಂದ್ಯ.
ಇದೀಗ ಮತ್ತೆ ಬದಲಿ ಆಟಗಾರರಿಗೆ ಬಂದಂತಹ ಜೆಸಿನವರೆರಡು ಡಿವೈ ಪಾಟೀಲ್ ಪುಣೆ ತಂಡದ ಪರವಾಗಿ ರೈಡ್ ಮಾಡ್ತಾ ಇದ್ದಾರೆ. ಟೋನ್ ಹೆಚ್ಚಿನ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಜೆಸಿನ ಬರತು ಇಲ್ಲ, ನಾನು ಪಿಚ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಾಹಿಲ್. ಬಲಿಷ್ಠ ಡಿಫೆನ್ಸ್ ಮತ್ತು ಬಲಿಯಾಗ್ತಾ ಇದ್ದಾರೆ. ಇದರೊಂದಿಗೆ ಮತ್ತೊಂದು ಅಂಕ ಸೇರ್ಪಡೆ ಆಗ್ತಾ ಇದೆ. 18-6 ಪಂದ್ಯ. ಎರಡು ಜನ ನಿರೀಕ್ಷೆಯಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ನಡೀತಾ ಇದೆ. ಸುಲಭದ ಹ್ಯಾಂಡ್ ಟಚ್ ಪ್ರಯತ್ನ ಬಂತು. ಗ್ರೀನ್ ಆರ್ಮಿ ಮೊದಲ ಆಟದಲ್ಲಿ 2 ಬಾರಿ ಆಡೋದನ್ನು ಕಂಡಾಗ ಡಿವೈ ಪಾಟೀಲ್ 27 ಆಟದೊಂದಿಗೆ ಪಂದ್ಯ ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಆತಿಥ್ಯ ಯಾವುದೇ ಹಂತದಲ್ಲಿ ವಾಪಸ್ ಸಾಥಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂಕಿ ಸಹಾಯಕ ರೈಡಿಂಗ್ ಆಗಿರ್ತಕ್ಕಂಥ ಜೆರ್ಸಿ ನಂಬರ್ 2 ಮತ್ತೊಮ್ಮೆ ರನ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಮಿಲನ್ ಮತ್ತು ಇವರು ಅದ್ಭುತವಾದಂತಹ ಪ್ರದರ್ಶನದೊಂದಿಗೆ ತಂಡವನ್ನ ಫೈನಲ್ ವರೆಗೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಈಗ ಮತ್ತೆ ಫೈನಲ್ ಅಲ್ಲೂ ಕೂಡ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡುವುದರ ಮೂಲಕ ಭಾರಿ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ ಗ್ರೀನ್ ಆರ್ಮಿ ತಂಡ. ಒಂದು ಪಂದ್ಯದ ಅಂತರ ವಿಭಾಗದಲ್ಲಿ 22-6 ಮಧ್ಯ ಪಂದ್ಯ ಸಾಗ್ತಾ ಇದೆ. ಅಂತರ ಈ ಬಾರಿ ಬಂದವರಿಗೆ ಆನಂದ ಉತ್ತರಗಳು ಕೂಡ ಆರ್ಮಿ ತಂಡ ಹಾರ್ತಾ ಇದೆ. 2 ಲಕ್ಷದ ಮೇಲೆ 23-6 ಮಧ್ಯ ಪಂದ್ಯ ಈ ವರ್ಷದ ಬೆಳಗ್ಗೆ ಪಟ್ಟಣ ಸರ್ಕಾರಿ ಬ್ಯಾಂಕಿನ ರಜತ ಮಹೋತ್ಸವದ ತಂಡ ಮೈದಾನದ ಮಧ್ಯದಲ್ಲಿ ಒಂದು ಕಡೆ ಮಹಾರಾಷ್ಟ್ರ ರಾಜ್ಯದ ಡಿವೈ ಪಾಟೀಲ್ ಪುಣೆ ಇದ್ರೆ ಇನ್ನೊಂದು ಕಡೆಗೆ ಗ್ರೀನ್ ಆರ್ಮಿ ಹರಿಯಾಣ ಮೂಲದ ಆಟಗಾರರು ಪರಿಗಣನೆಯಲ್ಲಿ ಮುಖಾಮುಖಿ ಆಗ್ತಾ ಇದೆ. ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡ್ತಕ್ಕಂಥ ಎಲ್ಲ ಈ ಪಂದ್ಯಾಟದಲ್ಲಿ ಭಾಗವಹಿಸಿ ಬಂದ ಎಲ್ಲ ಕಬಡ್ಡಿ ಧ್ರುವ ತಾರೆಗಳಿಗೆ ಮತ್ತೊಮ್ಮೆ ಬೆಳಿಗ್ಗೆ ಪಟ್ಟಣ ಸಹಕಾರಿ ಬ್ಯಾಂಕ್ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಎಲ್ಲ ಮೈದಾನದ ವ್ಯವಸ್ಥೆ ಆಗಿರ್ಬೋದು, ವಸತಿ ವ್ಯವಸ್ಥೆ ಆಗಿರ್ಬೋದು, ರೂಮ್ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಬಂದ ನಮ್ಮ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಿಗೆ ಆಡಳಿತ ಮಂಡಳಿಗೆ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇಂಥ ಒಂದು ಬೃಹತ್ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡುವುದರ ಜೊತೆಗೆ ಈ ಭಾರತದ ಕಬಡ್ಡಿಯ ಕ್ರೀಡಾಭಿಮಾನಿಗಳಿಗೆ ಕಬಡ್ಡಿ ಮನ ಮುಟ್ಟುವಂತೆ ಕಬಡ್ಡಿಯ ಧ್ರುವ ತಾರೆಗಳನ್ನು ಪರಿಚಯಿಸಿರುವಂತಹ ಭಾರತ ದೇಶದ ನಾನಾ ರಾಜ್ಯದ ನಾನಾ ಜಿಲ್ಲೆಯ ಆಟಗಾರರನ್ನ ಗುರುತಿಸಿ ಗೌರವಿಸಿ ಅವರ ಪ್ರತಿಭೆ ಪುರಸ್ಕಾರವನ್ನು ನೀಡಲು ಮುಂದಾಗಿರುವಂತಹ ನಮ್ಮ ಕರ್ನಾಟಕದ ಸದಸ್ಯರಿಗೆ ರಾಜಕಾರಣಿ ಕರ್ನಾಟಕದ ಸರ್ಕಾರದ ಮಾಜಿ ಸಚಿವರು, ಮಾಜಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಈ ಭಾಗದ ಬಡ ಯುವಕರಿಗೆ ಉದ್ಯೋಗ ನೀಡಿರುವಂತಹ ಉದ್ಯೋಗದಾತ ಸರ್ಕಾರಿ ರಂಗದ ವಿಸ್ಮಯ ಎಂದೇ ಖ್ಯಾತಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್.ಆರ್. ಪಾಟೀಲ್ ಸರ್ ಅವರಿಗೆ ನಾವು ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಕಬಡ್ಡಿ ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಭಿವೃದ್ಧಿ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಅದ್ರ ಜೊತೆಗೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿರುವಂತಹ ನಮ್ಮ ಬಿಳಿಗಿ ಪಟ್ಟಣ ಸರ್ಕಾರಿ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ನಮ್ಮ ಕುರುಕೋಟಿ ಸರ್ ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. 25-9 ಮಧ್ಯ ಪಂದ್ಯ ಸಾಗ್ತಾ ಇದೆ. ಹಾಗೆಯೇ ನಿರಂತರವಾಗಿ 4 ದಿನಗಳ ಕಾಲ ಕಬಡ್ಡಿಯನ್ನು ನೋಡಲಿಕ್ಕೆ ಆಗಮಿಸಿ ಕಬಡ್ಡಿ ಆಟಗಾರರಿಗೆ ಇಂದ 83 ವಯಸ್ಸಾದರೂ ಕೂಡ ವಯಸ್ಸಿನ ಮಿತಿಯನ್ನು ಲೆಕ್ಕಿಸದೆ, ಸಮಯವನ್ನು ಲೆಕ್ಕಿಸದೆ, ಊಟವನ್ನು ಲೆಕ್ಕಿಸದೆ ನಮ್ಮ ಜೊತೆಗೆ ಪಾಲ್ಗೊಂಡು ಒಂದು ಪಂದ್ಯವನ್ನು ವೀಕ್ಷಣೆ ಮಾಡಿರುವಂತಹ ಬಿಳಿಗಿ ಪಟ್ಟಣ ಸರ್ಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿರುವಂತಹ ಎಸ್.ಆರ್. ಮೆನ್ನಾಳ್ ಸರ್ ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಬಿಳಿಗಿ ಪಟ್ಟಣ ಸರ್ಕಾರಿ ಬ್ಯಾಂಕಿನ ಎಲ್ಲಾ ನಿರ್ದೇಶಕರಿಗೂ ಕೂಡ ಅವರ ಎಲ್ಲಾ ನಿರ್ದೇಶಕರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆರಂಭದಲ್ಲಿ ಪಂದ್ಯ ಗಜಾಂತರ ಅಂತರದೊಂದಿಗೆ ಗ್ರೀನ್ ಆರ್ಮಿ ಕಡೆಗೆ ವಾಲ್ತಾ ಇದೆ.
ಇನ್ನು ಕೂಡ ಪಂದ್ಯದಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ಬದಲಾವಣೆ ಆಗಬಹುದು. 26-9 ಮಧ್ಯ ಪಂದ್ಯ. ನಮ್ಮ 2 ತಿಂಗಳ ಹಿಂದೆ ನಡೆದಂತ ಮೊದಲದಲ್ಲಿ ನಡೆದಂತ ರನ್ನ ವೈಭವದಲ್ಲಿ ನಾವು ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ಹಾಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತು ನಮ್ಮ ಶ್ರೀನಿವಾಸ ಸರ್ ಅವರಿಗೆ ನಾವು ಒಂದು ಮನವಿಯನ್ನ ಮಾಡಿದ್ವಿ. ಅವರಿಗೂ ಕೂಡ ಅದನ್ನ ನಮಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಅವರು ಕೂಡ ಇವತ್ತು ಕಬಡ್ಡಿಯನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಜಿಲ್ಲಾಡಳಿತಕ್ಕೆ ಕೂಡ ಈ ಸಂದರ್ಭದಲ್ಲಿ ಬೆಳಿಗ್ಗೆ ಪಟ್ಟಣ ಸರ್ಕಾರಿ ಬ್ಯಾಂಕ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಅಂತಿ ಇಪ್ಪತ್ತೇಳು 9 ಮಧ್ಯ ಪಂದ್ಯ. ಹಿಂಗ್ ಮಾಡ್ಯಾನ ಹೊಡೆದಿಲ್ಲ. ಇಲ್ಲಿ ಒಂದು ವಾರ್ನಿಂಗ್ ಸಿಕ್ಕಾಗ ನಾವು ಪವರ್ ಪ್ಲೇ ಅಂತ ಹೇಳ್ತಾ ಇದ್ದಾರೆ ತಿರುಪುಗಾರ. 28-9 ಮಧ್ಯ ಪಂದ್ಯ. ಪಂದ್ಯಾವಳಿಯನ್ನು ನೋಡಲಿಕ್ಕೆ ಆಗಮಿಸಿ ಬಂದ ಎಲ್ಲ ವೀಕ್ಷಕರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ವಿ. ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅವರು ಮೋಟರ್ ಸೈಕಲ್ಗಳ ಮೇಲೆ ಬಂದಂತವರು ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ ಅನ್ನು ಬಳಸಿ ಜೀವವನ್ನು ರಕ್ಷಿಸಿ ಅಂತ ಈ ಸಂದರ್ಭದಲ್ಲಿ ನಿಮಗೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ವಿ. 28-9 ಮಧ್ಯ ಪಂದ್ಯ. ಪ್ರೇಕ್ಷಕರಿಗೆ ಆದ್ರೂ ಕೂಡ ಪಂದ್ಯ 20+20 ನಿಮಿಷ ಇದೆ. ಯಾವ ಪಂದ್ಯದಲ್ಲಿ ಕೂಡ ಪಂದ್ಯ ಬದಲಾವಣೆ ಆಗ್ಬೋದು. ಅದನ್ನೆಲ್ಲ ಅಂದ್ರಲ್ಲ, ನಮ್ಮ RCB ಬ್ಯಾಟ್ಸ್ ಮುಗಿಯುವವರೆಗೆ ಹೇಳ್ಬೇಕು. ಜೋಶ್ ಎಲ್ಲ ಕಡಿಮೆ ಆಗೋಯ್ತು. ಯಾರಿಂದ RCB ಅಭಿಮಾನಿಗಳು ಅಲ್ಲಿ ಯಾರಿಂದ RCB ಬ್ಯಾಟ್ಸಾ ವೇದಿಕೆಯಲ್ಲಿ RCB ಬ್ಯಾಟ್ಸ್ ಎಷ್ಟಿದೆ? ನಾವು ವೇದಿಕೆಯಲ್ಲಿ ಸರ್ ನೀವು RCB ಬ್ಯಾಟ್ಸ್ ಅಲ್ಲ ಎಷ್ಟು ಸಾಕು ನಮ್ಮ ಹೆಸರು ಬರ್ತೀನಿ ಸಾಕು. ಈ ಸಲ ಕಪ್ 6 ಸಲ ಸೋತ್ರು, 60 ಸಲ ಸೋತ್ರು. ಈ ಸಲ ಕಪ್ ನಮ್ದಾಯ್ತಪ್ಪ, ಯಾರು ಮಾಡ್ಕೋಬೇಡ್ರಿ. ಕಪ್ ಗೆಲ್ಲುವವರಿಗೆ 30-12 ಮಧ್ಯ ಪಂದ್ಯ. 30-12 ಮಧ್ಯ ಪಂದ್ಯ ಸಾಗ್ತಾ ಇದೆ. ವಾಪಸ್ ಆಗ್ತಾ ಇದ್ದಾರೆ. ಕ್ರಿಕೆಟ್ ಮನಸ್ಸಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಪಂದ್ಯ ಮುಗಿದ ನಂತರ ಸಂಭಾವನೆ
ಈ ಫೈನಲ್ ಪಂದ್ಯ ಮುಗಿದ ನಂತರ ಪ್ರೇಕ್ಷಕರಿಗೋಸ್ಕರ ನಿಮ್ಗೆಲ್ಲರಿಗೂ ಕೂಡ ಕುಣಿದು ಕುಂಪಲಿಸಲಿಕ್ಕೆ ಒಂದು ಗೀತೆಯನ್ನು ಕೂಡ ಡಿಜೆ ಪ್ಲೇ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಯಾರು ಕೂಡ ಹೋಗ್ಬಾರ್ದು, ನಮ್ಮ ಡಿಜೆ ಅಭಿಮಾನಿಗಳು. ಇದು ರಜತ ಮಹೋತ್ಸವದ ಅಂತಿಮ ಘಟ್ಟ ಸಾಗಿ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಾರ್ಧದಲ್ಲಿ ಫೈನಲ್ ಪಂದ್ಯ 7 ಲಕ್ಷ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಗೆದ್ದಿರುವಂತ ಆಟಗಾರರು. ಅಂಕಿ ಗಾಡಿ ಭಾಗದಲ್ಲಿ ಸ್ಪರ್ಧೆಗಳಾಗಿದೆ. ನಾವು ನೋಡ್ಬೇಕು, ಮುಟ್ಟಿದೆ ಅಂತ ವಾದ ಇದೆ, ಮುಟ್ಟಿಲ್ಲ ಅಂತ ವಾದ ಇದೆ, ತೊಡೆ ತಟ್ಟಿ ವಾದ ಮಾಡ್ತಾ ಇದ್ದಾರೆ. ಆರ್ಥಿಕ ಶರವೇಗದ ದಾಳಿಗಾರ ಸಾಕಷ್ಟು ಬಾರಿ ಕ್ವಾರ್ಟರ್ ಫೈನಲ್ ಹಂತದ ಗೆಲುವಿನ ರೂವಾರಿ. ಈ ಬಾರಿ ಪಾಟೀಲ್ ತಂಡ ಫೈನಲ್ಗೆ ಬರಬೇಕಾದ್ರೆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಆರ್ಥಿಕ ಅವರಿಗೆ ಕೈಗೆ ಬಂದು ತೂತು ಬಾಯಿಗೆ ಬೀಳಿಲ್ಲ. ಒಂದು ನಿಮಿಷಕ್ಕೆ 10,000 ಇದೆ. 33-14 ಆದಿತ್ಯ ಈ ಬಾರಿ ಬಂದ ಆಗ್ತಾ ಇದ್ದಾರೆ. 1+3 ಪಾಯಿಂಟ್ ಗ್ರೀನ್ ಆರ್ಮಿ, 1 ಬೋನಸ್ ಪಾಯಿಂಟ್ ಪುನಃ. ಶಾವರಿ ಭಾಗದಲ್ಲಿ ಆಟಗಾರರು ಸಮಯವನ್ನು ವೇಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಅಂಕವನ್ನು ನೀಡಿದ ಆಟಗಾರರು ರಿಸ್ಕ್ ಅನ್ನು ತೆಗೆದುಕೊಳ್ತಾರೆ. 36-15 ಮಧ್ಯ ಪಂದ್ಯ. ಮತ್ತೊಮ್ಮೆ ಆದಿತ್ಯ ಶರವೇಗದ ದಾಳಿಗಾರ ಈ ಬಾರಿ ಸಂಭಾವನೆಯಲ್ಲಿ ವಾಪಸ್ ಕಳೆದುಕೊಳ್ತಾ ಇದ್ದಾರೆ. ನಿಧಾನವಾಗಿ ತಮ್ಮ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಅಂಕಿ 36-17 ಮಧ್ಯ ಪಂದ್ಯ. ಮತ್ತೊಂದು ಅಂಕಗಳನ್ನು ಸೇರ್ಪಡೆ ಆಗ್ತಾ ಇದೆ. ಮೂವತ್ತೆಂಟು 18 ಪಂದ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕಾದಿರುವ ಕ್ಷಣಗಣನೆಯಲ್ಲಿ ಮತ್ತೊಮ್ಮೆ ಪುಣೆ ತಂಡದ ಆಟಗಾರ 38-18 ಮಧ್ಯ ಪಂದ್ಯ. Season number 18, jersey number 18, Virat Kohli. 38-18 ಪಂದ್ಯ ಸಾಗ್ತಾ ಇದೆ. ಮೋಹಿತ್ ಅವರು ರೈಟ್ ಅಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅತಿ ಮುಂದೆ ಕಾಣಿಸ್ಕೊಳ್ತಾ ಇದೆ ಗ್ರೀನ್ ಆರ್ಮಿ ತಂಡ. ಹಂಗಾಗಿ ಯಾವುದೇ ರಿಸ್ಕ್ ತರುವಂತ ಅವಶ್ಯಕತೆ ಇರೋದಿಲ್ಲ. ಸೋಲಿನ ದೌಡಿಯಲ್ಲಿ ಸಿಲುಕಿರ್ತಕ್ಕಂತಹ ಡಿ.ವೈ. ಪಾಟೀಲ್ ಪುಣೆ ತಂಡವನ್ನ ಯಾರು ಬಚಾವ್ ಮಾಡ್ತಾರೆ?